ಶ್ರೀರಂಗಪಟ್ಟಣ ಖೈ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಅವರು ಎಡವಟ್ಟೊಂದನ್ನ ಮಾಡಿಕೊಂಡಿದ್ದಾರೆ. ಯಾವ ರೀತಿಯಾದಂತಹ ಎಡವಟ್ಟು ಅನ್ನೋದರ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ. ಅಧಿಕಾರದ ಮದ ಏನು ಬೇಕಾದ್ರೂ ಮಾಡಿಸ್ಬಿಡತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ರಮೇಶ್ ಬಂಡಿ ಸಿದ್ದೇಗೌಡ ಅಂತ ಕಾಣಿಸುತ್ತೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡೋದಕ್ಕೆ ವೈದ್ಯರಿಲ್ಲ, ಆದ್ರೂ ಕುಣಿಯೋಕೆ ಡ್ಯಾನ್ಸರ್ ಅನ್ನ ಕರೆಸ್ತಾರೆ ಅಂತಂದ್ರೆ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕರ ವಿರುದ್ಧ ಇದೀಗ ಕ್ಷೇತ್ರದ ಜನರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾರ್ವಜನಿಕ ಆಸ್ಪತ್ರೆಯನ್ನ ಕಲಾವಿದರಿಗೆ ಬಿಟ್ಕೊಟ್ಟು ಶಾಸಕರು ಎಡವಟ್ಟನ್ನ ಮಾಡಿದ್ದಾರೆ. ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲ, ದಿನಂಪ್ರತಿ ಆ ಭಾಗದ ಜನ ಆಸ್ಪತ್ರೆಗೆ ಬರ್ತಾರೆ, ವೈದ್ಯರಿಲ್ಲ ಅನ್ನುವಂತಹ ಬೋರ್ಡ್ ನೋಡ್ಕೊಂಡು ವಾಪಸ್ ಹೋಗ್ತಾರೆ. ಬಟ್ ಆದ್ರೆ ಡ್ಯಾನ್ಸರ್ಗಳಿಗೆ ಮಾತ್ರ ಜಾಗವನ್ನ ಕಲ್ಪಿಸ್ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ವೈದ್ಯರಿಲ್ಲದ ಆಸ್ಪತ್ರೆಯಲ್ಲಿ ರೀಲ್ಸ್ ಮಾಡ್ತಾ ಇದ್ದಾರೆ. ಶ್ರೀರಂಗಪಟ್ಟಣ ಶಾಸಕರ ವಿರುದ್ಧ ಇದೀಗ ಆಕ್ರೋಶಗಳು ಕೂಡ ಹೆಚ್ಚಾಗ್ತಾ ಇದೆ. ವೈದ್ಯರಿಗಾಗಿ ಜನರು ಪರದಾಡ್ತಾ ಇದ್ದಾರೆ. ಆಸ್ಪತ್ರೆಯಲ್ಲಿ ಕಲಾವಿದರು ರೀಲ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಹೆರಿಗೆ ಆಸ್ಪತ್ರೆಯಲ್ಲಿ ಈ ರೀತಿಯಾಗಿ ರೀಲ್ಸ್ ಹುಚ್ಚಾಟ ನಡೆದಿದೆ. ಶಾಸಕರ ವಿರುದ್ಧ ಇದೀಗ ಜನಾಕ್ರೋಶ ಹೆಚ್ಚಾಗ್ತಾ ಇದೆ. ಆಸ್ಪತ್ರೆಯು ಕಲಾವಿದರ ಮೇಕಪ್ ರೂಮೋ ಅನ್ನುವಂತಹ ಪ್ರಶ್ನೆ ಮಾಡ್ತಾ ಇದ್ದಾರೆ. ಶಾಸಕ ರಮೇಶ್ ಬಾಬುಗೆ ಜನರು ಕ್ಲಾಸ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಇವರು ಯೋಗ್ಯತೆಗೆ ಒಬ್ರು ವೈದ್ಯರನ್ನ ನೇಮಕ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಡ್ಯಾನ್ಸರ್ಸ್ಗಳನ್ನ ಕರ್ಕೊಂಡು ಬಂದು ರೀಲ್ಸ್ ಮಾಡಿಸೋದು, ಮೇಕಪ್ ರೂಮ್ ಮಾಡೋದು, ಈ ರೀತಿಯಾದಂತಹ ಘಟನೆಗಳು ನಡೀತಾ ಇದೆ. ಮತ್ತೆ ಜನ ಎಲ್ಲಿ ಹೋಗ್ತಾರೆ? ಸರ್ಕಾರಿ ಆಸ್ಪತ್ರೆಗಳು ಇರೋದು ಯಾರಿಗಾಗಿ? ಜನಸಾಮಾನ್ಯರಿಗಾಗಿ ಅಲ್ವಾ? ಯಾರಾದರೂ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತ ಹೇಳಿ ಈ ಆಸ್ಪತ್ರೆಗೆ ಬಂದರೆ ವಾಪಸ್ ಹುಷಾರಾಗಿ ಹೋಗ್ತಾರಾ? ಇಲ್ಲ, ಸಾಧ್ಯನೇ ಇಲ್ಲ. ವೈದ್ಯರೇ ಇರಲ್ವಲ್ಲ, ಹುಷಾರಾಗಿ ಹೇಗೆ ಹೋಗೋದಕ್ಕೆ ಸಾಧ್ಯ? ಹೆಚ್ಚು ಕಡಿಮೆ ಆಯಿತು ಅಂದರೆ ಪ್ರಾಣ ಕಳ್ಕೊಳ್ತಾರೆ. ಪ್ರಾಣ ಕಳ್ಕೊಂಡು ಆ ಬಾಡಿನ ವಾಪಸ್ ಮನೆಗೆ ತೆಗೆದುಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅಧಿಕಾರದ ಮದ, ಅಧಿಕಾರದ ದುರುಪಯೋಗ ಈ ರೀತಿಯಾಗಿ ಆಗ್ತಾ ಇದೆ. ನೋಡಿ, ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ. ಯಾರು ಇವರಿಗೆ ಅಧಿಕಾರವನ್ನು ಕೊಟ್ಟಿದ್ದು? ಮೂರ್ಖರು, ನಾವುಗಳೇ ಮೂರ್ಖರು ಅಂತ ಕಾಣಿಸುತ್ತೆ. ಏನು ಮಾಡಬೇಕು, ಯಾವ ಜಾಗದಲ್ಲಿ ಯಾವ ಕೆಲಸ ಮಾಡಿದ್ರೆ ಉಪಯೋಗ ಆಗತ್ತೆ ಅನ್ನೋದನ್ನ ಮನವರಿಕೆ ಮಾಡಿಕೊಳ್ಬೇಕು. ಇವರಿಗೆ ನಾವು ಕ್ಲಾಸ್ ತೆಗೆದುಕೊಳ್ಬೇಕು. ನೋಡಿ, ಇವರ ಸಾಮಾನ್ಯ ಜ್ಞಾನ ಎಲ್ಲಿ ಹೋಗಿರುತ್ತೆ ಅಂತ ಹೇಳಿ. ಸ್ಕೂಲು ಕಾಲೇಜ್ಗಳಲ್ಲಿ ಇದೆಲ್ಲ ಕಲ್ತಂತೆ ಕಾಣಿಸ್ತಾ ಇಲ್ಲ. ಎಲ್ಲಿ ಏನು ಕೆಲಸ ಮಾಡಿದ್ರೆ ಅದಕ್ಕೆ ನಮಗೆ ಸಭಾಷ್ ಅಂತಾರೆ ಜನ, ಅಥವಾ ಜನರ ಬೆಂಬಲ ಸಿಗುತ್ತೆ, ನಾನೊಬ್ಬ ಜನಪ್ರತಿನಿಧಿ, ಯಾವ ರೀತಿಯಾಗಿ ನಡ್ಕೊಂಡ್ರೆ ಒಳಿತಾಗತ್ತೆ ರಾಜ್ಯದ ಜನತೆಗೆ ಅನ್ನೋದನ್ನ ಮೈ ಮರ್ತು ಬಿಡ್ತಾರೆ. ಕೆಲವು ಬಾರಿ ಈ ರೀತಿಯಾಗಿ ರೀಲ್ಸ್ ಮಾಡ್ಕೊಳ್ಳೋರು ಹುಚ್ಚಾಟ ಒಂದು ಕಡೆ ಆದರೆ, ಈ ರೀಲ್ಸ್ ಮಾಡೋರ್ಗೂ ಕೂಡ ಒಂದು ಕಡೆ ಯೋಚನೆ ಮಾಡಬೇಕು ಅನ್ನುವಂತಹ ಒಂದು ತಲೆಗೆ ಬರೋದೇ ಇಲ್ವಾ ಅಂತ ಹೇಳಿ, ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ ಅಂತ ಹೇಳಿ. ಇನ್ಫ್ಲೂಯೆನ್ಸರ್ಗಳಾಗಿ ಬೇರೆ ಬೇರೆ ಕಂಟೆಂಟ್ಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಬುದ್ಧಿ ಹೇಳುವಂತಹ ಅವಿವೇಕಿಗಳಿಗೆ ರೀಲ್ಸ್ ಮಾಡಬೇಕಾ ಈ ಒಂದು ಆಸ್ಪತ್ರೆಯಲ್ಲಿ, ಬೇಡವಾ ಅನ್ನೋದು ಗೊತ್ತಿಲ್ವಾ? ಆಸ್ಪತ್ರೆಗಳಲ್ಲಿ, ಹೆರಿಗೆ ವಾರ್ಡ್ಗಳಲ್ಲಿ ತುಂಬ ಸೆನ್ಸಿಟಿವ್ ವಾರ್ಡ್ಗಳವೆಲ್ಲವೂ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಸಾಕಷ್ಟು ಸಮಸ್ಯೆಗಳಾಗತ್ತೆ, ಜೀವನೇ ಹೋಗ್ಬಿಡತ್ತೆ. ಮತ್ತು ಪುಟ್ಟ ಮಕ್ಕಳು ಇರ್ತಾವೆ ಅಲ್ಲಿ ಆಸ್ಪತ್ರೆಯಲ್ಲಿ. ಹೆರಿಗೆ ಮಾಡಿಸೋದಕ್ಕೆ ಡಾಕ್ಟ್ರ್ ಇಲ್ಲ, ನರ್ಸ್ಗಳಿಲ್ಲ ಸರಿಯಾಗಿ. ರಮೇಶ್ ಅವರೇ, ಮೊದಲು ನರ್ಸ್ಗಳು, ಡಾಕ್ಟರ್ಸ್ಗಳನ್ನು ನೇಮಕ ಮಾಡಿ, ಆಮೇಲೆ ನೀವು ಈ ಹುಚ್ಚಾಟ ಗಿಚ್ಚಾಟ ಎಲ್ಲ ಹೊರಗಡೆ ಇಟ್ಕೊಳ್ಳಿ, ನಿಮ್ಮ ಮನೇಲಿ ಕರ್ಕೊಂಡು ಹೋಗಿ ಮಾಡ್ಕೊಳ್ಳಿ. ಯಾರೂ ಕೂಡ ನಿಮ್ಮನ್ನು ಪ್ರಶ್ನೆ ಮಾಡಲ್ಲ. ಡ್ಯಾನ್ಸ್ ಆದರೂ ಮಾಡ್ಕೊಳ್ಳಿ, ಮೇಕಪ್ನಾದರೂ ಮಾಡಿಸಿ, ಯಾರೂ ಪ್ರಶ್ನೆ ಮಾಡಲ್ಲ. ನೀವು ಕೂಡ ಒಂದೆರಡು ಸ್ಟೆಪ್ ಹಾಕಿ ಮನೇಲಿ, ಬೇಡ ಅಂತ ಹೇಳಲ್ಲ. ಬಟ್ ಆದರೆ ಸಾರ್ವಜನಿಕರ ಜಾಗದಲ್ಲಿ ಅಥವಾ ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ರೀತಿಯಾಗಿ ನಿಮ್ಮ ಅವಿವೇಕಿ ಪ್ರದರ್ಶನವನ್ನು ಮಾಡೋದಕ್ಕೆ ಹೋಗಬೇಡಿ. ಸ್ವಲ್ಪ
ಕಾಮನ್ ಸೆನ್ಸ್ ಅನ್ನ ಯೂಸ್ ಮಾಡಿ ನೋಡಿ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ, ಒಂದು ಭಾಗದಲ್ಲಿ ವೈದ್ಯರಿಲ್ಲ, ಆಸ್ಪತ್ರೆಯಲ್ಲಿ ನರಳ್ತಾ ಇದ್ದಾರೆ ರೋಗಿಗಳು. ಬಂದು ವಾಪಸ್ ನೋಡಿಕೊಂಡು ವೈದ್ಯರಿಲ್ಲ ಅನ್ನುವಂತಹ ಬೋರ್ಡ್ ನೋಡ್ಕೊಂಡು ವಾಪಸ್ ಹೋಗ್ತಾರೆ. ಮತ್ತೊಂದು ಕಡೆ ನೋಡಿ, ಆಸ್ಪತ್ರೆಯನ್ನ ಯಾವ ರೀತಿಯಾಗಿ ಡ್ಯಾನ್ಸರ್ಸ್ಗಳು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ. ಇವರ ಮೋಜು ಮಸ್ತಿಗೆ ಬೇರೆ ಜಾಗನೇ ಸಿಗ್ಲಿಲ್ವಾ ಅಂತ ಹೇಳಿ ಬೀದಿಲಿ ನಿಂತ್ಕೊಂಡಾಡ್ರಿ ಡ್ಯಾನ್ಸ್ಗಳನ್ನ, ನಿಮ್ಮನ್ನು ಯಾರು ಕೇಳಲ್ಲ. ನಿಮ್ಮ ಮನೆಗಳಲ್ಲಿ ಮಾಡ್ಕೊಳ್ಳಿ ಡ್ಯಾನ್ಸ್ನ, ನಿಮ್ಮನ್ನು ಯಾರು ಕೇಳಲ್ಲ. ಅಷ್ಟೂ ನಿಮಗೆ ಡ್ಯಾನ್ಸ್ ಮಾಡಬೇಕು ಅನ್ನೋ ಹುಚ್ಚಿದ್ರೆ ಯಾವುದಾದ್ರೂ ಒಂದು ಹೋಟೆಲ್ನ ಒಂದು ರೂಮಲ್ಲಿ ಬಾಡಿಗೆ ತೆಗೆದುಕೊಂಡು ಡ್ಯಾನ್ಸ್ ಮಾಡಿ, ನೀವು ಮೇಕಪ್ ಮಾಡ್ಕೊಳ್ಳಿ, ಯಾರೂ ನಿಮ್ಮನ್ನು ಕೇಳಲ್ಲ. ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗಳಿಗೂ? ಡ್ಯಾನ್ಸ್ ಮಾಡ್ತೀರಂತೆ, ನಿಮ್ಗಳಿಗೂ ಕಾಮನ್ ಸೆನ್ಸ್ ಇಲ್ವಾ? ಇರಪ್ಪ, ಇದು ಆಸ್ಪತ್ರೆಗೆ ರೋಗಿಗಳು ಬರ್ತಾರೆ, ಸೆನ್ಸಿಟಿವ್ ಜಾಗ. ಒಂದು ಕಡೆ ಏನಾದರೂ ಸಮಸ್ಯೆಗಳಾದರೆ ನಮ್ಮ ತಲೆ ಮೇಲೆ ಬರುತ್ತೆ. ನಾವು ಈ ರೀತಿಯಾಗಿ ಮಾಡಬೇಕಾ ಬೇಡವಾ ಅನ್ನುವಂತಹ ವಿಚಾರವನ್ನು ಕೂಡ ನೀವು ಯೋಚನೆ ಮಾಡಲ್ವಲ್ಲ. ನಿಮಗೆ ನಿಜಕ್ಕೂ ಈ ರೀಲ್ಸ್ ಮಾಡೋ ಹುಚ್ಚು ಇದೆಯಲ್ಲ, ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತೆ ಅಂತಂದರೆ ನೋಡಿ, ಆಸ್ಪತ್ರೆಯನ್ನು ಕೂಡ ಬಿಟ್ಟಿಲ್ಲ. ಇನ್ನು ನಮ್ಮ ಶಾಸಕರಿಗೆ ಯಾವ ರೀತಿಯಾಗಿ ನಾವು ತಿಳಿ ಹೇಳಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಕಾಮನ್ ಸೆನ್ಸ್ ಇಲ್ಲದೆ ಇರುವಂತಹ ಈ ಶಾಸಕರುಗಳೆಲ್ಲನೂ ಕೂಡ ತೆಗೆದುಕೊಂಡು ಹೋಗಿ ನಾವು ಶಾಸಕ ಸ್ಥಾನಕ್ಕೆ ಕೂರಿಸ್ತೀವಲ್ಲ, ನಮಗೆ ಕಾಮನ್ ಸೆನ್ಸ್ ಇಲ್ಲ. ಜನಪ್ರತಿನಿಧಿಗಳು ಯಾವ ರೀತಿಯಾಗಿ ವರ್ತಿಸಬೇಕು, ಜನರ ನಡುವೆ ಇದ್ದುಕೊಂಡು ಜನರ ಸಮಸ್ಯೆಯನ್ನು ಆಲಿಸಬೇಕು, ಜನರಿಗೆ ಏನು ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನು ನೋಡಬೇಕು. ಅದೆಲ್ಲವನ್ನು ಕೂಡ ಬಿಟ್ಟು ಆಸ್ಪತ್ರೆಯಲ್ಲಿ ಈ ರೀತಿಯಾಗಿ ಡ್ಯಾನ್ಸರ್ಸ್ಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟು, ಅವರಿಗೆ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟು, ಡ್ಯಾನ್ಸ್ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇದ್ದೀರಿ. ನೀವು ಆಸ್ಪತ್ರೆನ ಈ ರೀತಿಯಾಗಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀರಿ ಅಂತಂದರೆ ನಿಮಗೆ ಏನು ಹೇಳಬೇಕು? ಸ್ವಲ್ಪ ಆದರೂ ಕಾಮನ್ ಸೆನ್ಸನ್ನು ಯೂಸ್ ಮಾಡಿ. ನಿಮಗೆ ನಾವು ಬುದ್ಧಿ ಹೇಳುವಂತಹ ಮಟ್ಟಕ್ಕೆ ತಂದುಕೊಂಡಿದ್ದೀರಿ ಅಂತಂದರೆ ನಿಮ್ಗೆ ಏನು ಹೇಳಬೇಕು? ನಿಮ್ಗೆ ಅಧಿಕಾರ ಕೊಟ್ಟಿದ್ಯಾರು ಆಸ್ಪತ್ರೆಯನ್ನು ಈ ರೀತಿಯಾಗಿ ಉಪಯೋಗಿಸ್ಕೊಳ್ಳೋದಕ್ಕೆ? ವೈದ್ಯರು ಇಲ್ಲದೆ ನರಳಾಡ್ತಾ ಇದ್ದಾರೆ ಪಾಪ ರೋಗಿಗಳು. ಮೊದಲು ರೋಗಿಗಳಿಗೆ ವೈದ್ಯರು ಬೇಕಾಗಿದ್ದಾರೆ. ಸೊ ಅದನ್ನು ನೀವು ಅವರ ಸಮಸ್ಯೆಯನ್ನು ಬಗೆಹರಿಸಿ. ಈ ರೀತಿಯಾಗಿ ಡ್ಯಾನ್ಸರ್ಸ್ಗಳನ್ನ ಬೇಕಾದರೂ ನೀವು ಮನೆಗೆ ಕರ್ಕೊಂಡು ಹೋಗಿ ಡ್ಯಾನ್ಸ್ ಮಾಡಿಸಿ, ಕುಣಿಸಿ, ನೀವು ಒಂದೆರಡು ಸ್ಟೆಪ್ ಹಾಕಿ, ಯಾರೂ ಪ್ರಶ್ನೆ ಮಾಡಲ್ಲ.